ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇರಳದ ಪುಣ್ಯಕ್ಷೇತ್ರವಾದಂಥ ಶಬರಿಮಲೆ, ಅದು ಬರೀ ಶಬರಿಮಲೆಯಲ್ಲ, ಕೋಟ್ಯಾಂತರ ಜನರ ನಂಬಿಕೆ. ಶಬರಿಮಲೆ ಹತ್ತಿರವಾದಂಥ ಸನ್ನಿಧಾನಗಳು ಇದ್ದಾವೆ. ಅವು ಅಯ್ಯಪ್ಪನ ಒಬ್ಬನೇ ಎಲ್ಲ 8 ಶಾಸ್ತ್ರ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವರು ಯಾರು ಅಂದರೆ ಆದಿಶಾಸ್ತ್ರ, ಬಾಲಶಾಸ್ತ್ರ, ವಿದ್ಯಾಶಾಸ್ತ್ರ, ಕಿರಾತಕ ಶಾಸ್ತ್ರ, ಕಾಲಶಾಸ್ತ್ರ, ಸಮೂಹಶಾಸ್ತ್ರ, ಆರ್ಯಶಾಸ್ತ್ರ ಮತ್ತು ಧರ್ಮಶಾಸ್ತ್ರ. ಶತಮಾನಗಳಿಂದಲೂ ಗುರುತಿಸಿಕೊಂಡಿರುವುದು ಆ ಸ್ವಾಮಿ ಅಯ್ಯಪ್ಪ. ಪ್ರತಿಯೊಬ್ಬ ಅಯ್ಯಪ್ಪನ ಭಕ್ತರು ನೋಡಲೇಬೇಕಾದ ಈ ವಿಡಿಯೋ ಹರಿವರಾಸನಂ. ಈ ಹಾಡನ್ನು ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತರು ಕೇಳಿರ್ತೀರ, ಭಕ್ತಿ ಪರವಶವಾಗಿ ಹಾಡಿರ್ತೀರ. ಈ ಹಾಡು ಮೊದಲು ತಮಿಳು ಭಾಷೆಯಲ್ಲಿ ಬರೆಯುತ್ತಾರೆ. ಶಬರಿಮಲೆಯಲ್ಲಿ ದೇಗುಲ ಮುಚ್ಚುವ ಮೊದಲು ಈ ಹಾಡನ್ನು ಹಾಡುತ್ತಾರೆ. ಹಾಡು ಮುಗಿಯೋದ್ರೊಳಗೆ ಗುಡಿಯಲ್ಲಿರುವ ಒಂದೊಂದು ದೀಪವನ್ನು ಆರಿಸುತ್ತಾ ಕೊನೆಯದಾಗಿ ಒಂದು ದೀಪವನ್ನು ಉಳಿಸಿ ಸ್ವಾಮಿ ನಿದ್ರೆಯಲ್ಲಿ ಜಾರಿದ್ದಾರೆ ಎಂದು ಗರ್ಭಗುಡಿಯನ್ನು ಮುಚ್ಚುತ್ತಾರೆ. ಇದು ಶಬರಿಮಲೆಯ ನಿತ್ಯ ಸಂಪ್ರದಾಯ. ಈ ರೀತಿ ಮಾಡಿದ ಮೇಲೆ ಸನ್ನಿಧಾನದಲ್ಲಿ ನಮಸ್ಕಾರವನ್ನು ಮಾಡುವಂತಿಲ್ಲ, ಆ ಸ್ವಾಮಿ ಅಯ್ಯಪ್ಪ ಎಂದು ಹೇಳುವಂತಿಲ್ಲ. ಹೀಗ್ಯಾಕೆ ಎಂದು ಕೇಳಬಹುದು. ಇದರ ಅರ್ಥ ಸ್ವಾಮಿ ಮಲಗಿದ್ದಾರೆ ಎಂದರ್ಥ. ಇನ್ನು ಅಯ್ಯಪ್ಪನ ಕುರಿತು ಇನ್ನೊಂದು ರೋಚಕ ಸಂಗತಿ ಇದೆ. ಶಬರಿಮಲೆಗೆ ಹುಡುಗಿಯರು ಯಾಕೆ ಹೋಗಬಾರದು? ಇದರ ಹಿಂದಿನ ನಿಜವಾದ ಕಾರಣವೇನು? ಮತ್ತು ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿಯಾಗಿದ್ದು ಯಾಕೆ ಅಂತ ಕೇಳಿದರೆ ಒಂದು ಬಾರಿ ಮೈ ರೋಮಾಂಚನವಾಗುತ್ತೆ. ಅಯ್ಯಪ್ಪ ಸ್ವಾಮಿ ಶಿವ ಮತ್ತು ವಿಷ್ಣುವಿನ ಶಕ್ತಿಯಿಂದಾಗಿ ಹುಟ್ಟಿರೋದು. ಅಯ್ಯಪ್ಪ ಬ್ರಹ್ಮಚಾರಿಯಾಗಿ ಶಬರಿಮಲೆಯಲ್ಲಿ ನೆಲೆಸಿ ಭಕ್ತರ ಬೇಡಿಕೆಗಳನ್ನು ಈಡೇರಿಸುತ್ತಾನೆ. ನಂಬಿಕೆಯ ಪ್ರಕಾರ ಎಲ್ಲಿ ತನಕ ಕನ್ನಿಸ್ವಾಮಿಗಳು ಇರುಮುಡಿ ಹೊತ್ತುಕೊಂಡು ಶಬರಿಮಲೆಗೆ ಹೋಗೋರೋ ಅಲ್ಲಿ ತನಕ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿಯಾಗಿರುತ್ತಾನೆ. ಇದಕ್ಕೆ ಕಾರಣವೇನೆಂದರೆ ಒಂದು ನವಿರಾದ ಪ್ರೀತಿಯ ಕತೆ. ಅಷ್ಟಕ್ಕೂ ಈ ಪ್ರೀತಿಯ ಕಥೆ ಏನೆಂದರೆ, ಪುರಾಣಗಳ ಪ್ರಕಾರ ಒಬ್ಬ ರಾಕ್ಷಸಿ ಇದ್ದಳು. ಆಕೆಯನ್ನು ಸಂಹಾರ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿರಲಿಲ್ಲ. ಆಕೆಯು ಬ್ರಹ್ಮನಿಂದ ವರವನ್ನು ಪಡೆದಿರುತ್ತಾಳೆ. ಏನೆಂದರೆ, ನನ್ನನ್ನು ಒಂದು ಪುಟ್ಟ ಬಾಲನಿಂದ ಸಂಹಾರ ಆಗಬೇಕು ಮತ್ತು ಯಾರಿಂದಲೂ ಕೂಡ ಸಂಹಾರ ಆಗಬಾರದು. ಆದ್ದರಿಂದ ಈ ರಾಕ್ಷಸಿಯನ್ನು ಸಂಹಾರ ಮಾಡಲೆಂದು ಹರಿಹರ ಪುತ್ರ ಹುಟ್ಟಿ ಬರುತ್ತಾನೆ. ಅಯ್ಯಪ್ಪ ಸ್ವಾಮಿ ಲೋಕ ಕಲ್ಯಾಣಕ್ಕಾಗಿ ರಾಕ್ಷಸಿಯನ್ನು ಸಂಹಾರ ಮಾಡುತ್ತಾನೆ. ಆದರೆ ಆಕೆಯೊಬ್ಬಳು ಸುಂದರಿಯಾಗಿರುತ್ತಾಳು. ಯಾವುದೇ ಒಂದು ಶಾಪದಿಂದ ಆಕೆಯು ರಾಕ್ಷಸಿಯಾಗಿರುತ್ತಾಳೆ. ಅಯ್ಯಪ್ಪ ಸ್ವಾಮಿ ರಾಕ್ಷಸಿಯನ್ನು ಸಂಹಾರ ಮಾಡಿದ ಕೂಡಲೇ ಆಕೆ ಸುಂದರಿ ರೂಪ ತಾಳುತ್ತಾಳೆ. ಆಕೆಯು ಮೊದಲೇ ನೋಟದಲ್ಲಿ ಅಯ್ಯಪ್ಪ ಸ್ವಾಮಿ ಮೇಲೆ ಪ್ರೀತಿ ಹುಟ್ಟುತ್ತೆ. ಆಕೆಯು ನನ್ನನ್ನು ಮದುವೆಯಾಗುವಂಥ ಅಯ್ಯಪ್ಪ ಸ್ವಾಮಿಯನ್ನು ಕೇಳುತ್ತಾಳೆ. ನಾನು ನನ್ನ ಭಕ್ತರ ನೋವು ನಲಿವನ್ನು ನೋಡಿಕೊಳ್ಳಬೇಕು, ಇದಕ್ಕೆ ನಾನು ಬ್ರಹ್ಮಚಾರಿಯಾಗಿರಬೇಕು ಅಂತ ಅವಳ ಹತ್ತಿರ ಹೇಳುತ್ತಾರೆ. ಆಕೆಯು ಪರಿಪರಿಯಿಂದ ಕೇಳಿಕೊಳ್ಳುತ್ತಾಳೆ. ಆಕೆಯು ಪ್ರೀತಿಯ ಗಾಢದಿಂದ ಅಯ್ಯಪ್ಪ ಸ್ವಾಮಿ ಆಕೆಗೆ ಹೇಳುತ್ತಾರೆ, ಯಾವಾಗ ನನ್ನ ಬಳಿ ಪ್ರಾರ್ಥನೆ ಹೊತ್ತು ಮೊದಲ ಬಾರಿಗೆ ಭಕ್ತರು ಬರುವುದಿಲ್ಲವೋ ಅವತ್ತು ನಾನು ನಿನ್ನ ಮದುವೆ ಆಗುತ್ತೇನೆ ಅಂತ ಹೇಳುತ್ತಾರೆ. ಅಯ್ಯಪ್ಪ ಸ್ವಾಮಿ ಹೇಳಿದ ಮಾತು ಒಪ್ಪಿಕೊಂಡು ಆ ಸುಂದರಿ ಯುವತಿಯೊಬ್ಬಳು ಶಬರಿಮಲೆಯಲ್ಲೇ ನೆಲೆಸುತ್ತಾಳೆ. ಆಕೆಯು ಬೇರೆ ಯಾರೂ ಅಲ್ಲ, ಅಯ್ಯಪ್ಪ ಸನ್ನಿಧಿ ಹತ್ತಿರ ಇರುವ ಒಂದು ಗುಡಿ ಇದೆ. ಅದೇ ಮಾಳಿಗಪುರತಮ್ಮ ದೇವಿ ಎಂಬ ಗುಡಿ. ಸಾವಿರಾರು ವರ್ಷಗಳಿಂದ ಶಬರಿಮಲೆಗೆ ಯುವತಿಯರು ಹೋಗುವುದಿಲ್ಲ. ಆದರೆ 10 ವರ್ಷ ಒಳಗಿನ ಹೆಣ್ಣು ಮಕ್ಕಳು ಮತ್ತು 60 ವರ್ಷಗಳ ಮೇಲ್ಪಟ್ಟು ಹೆಂಗಸರು ಮಾತ್ರ ಶಬರಿಮಲೆಗೆ ಬರುತ್ತಾರೆ. ಇದೇ ನೋಡಿ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿಯಾಗಿದ್ದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.